ಕಾಂಗ್ರೆಸ್ ನೆಲ ಕಚ್ಚಿದರೆ ಏನೋ ಅವತ್ತು ಶಿವಕುಮಾರ್ ಅವರ ಪುಣ್ಯದಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು. 40% ಪ್ರತಿದಿನ ಹೇಳ್ತಾ ಇದ್ರೆ ಕಿವಿಯಲ್ಲಿ ಎಲ್ಲ ಹೋಗ್ಬಿಡುತ್ತೆ. ಏನೋ ತಪ್ಪು ಕೂಡ ನಿಜ. ನಾನು ಇಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಇವತ್ತು PCM ಅನ್ನೋ ಅಭಿಯಾನ ಶುರು ಮಾಡಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಯಶಸ್ವಿ ಆಯ್ತು ಹೋರಾಟದಲ್ಲಿ. ಇವತ್ತಾಗ ಭ್ರಷ್ಟಾಚಾರ ಆಗ್ತಿಲ್ವಾ? ಬಿಜೆಪಿ ನಾಯಕರು ಯಾಕೆ ಹೋರಾಟ ಮಾಡ್ತಿಲ್ಲ? ಸುಳ್ಳು ಅತಿ ಬೇಗ ಹರಡುತ್ತೆ. ಓಕೆ, ನಿಜ ಜನಕ್ಕೆ ಸೇರೋದು ಭಾರಿ ಕಷ್ಟ ಆಗುತ್ತೆ. ಅದು ಆಗಿದ್ದು ನಮ್ಮ ಚುನಾವಣೆ ಸಂದರ್ಭದಲ್ಲಿ. ಓಕೆ, 2-3 ಅಂಶಗಳನ್ನು ಅವರು ಕೆಟ್ಟದಾಗಿ ಪ್ರಚಾರ ಮಾಡಿದ್ರು, ತುಂಬಾ ಕೆಟ್ಟದಾಗಿ. ಒಂದು, ಪ್ರತಿ ಮನೆಗೆ ಬಿಟ್ಟಿ ಭಾಗ್ಯಗಳದ್ದು ಕಾರ್ಡೇ ಕೊಟ್ರು. ಓಕೆ, ನಾವು ಬಂದ್ರೆ ಹೆಂಗ್ ಮಾಡ್ತೀವಿ, ನಾವು ಬಂದ್ರೆ ಹೆಂಗ್ ಮಾಡ್ತೀವಿ, ಅದರಲ್ಲಿ ನಾವು ಫೇಲ್ಯೂರ್ ಆದ್ವಿ. ಓಕೆ, ಯಾವುದರಲ್ಲಿ ಆ ಬಿಟ್ಟಿ ಭಾಗ್ಯಗಳನ್ನ ಕೌಂಟರ್ ಮಾಡಿದ್ರೆ 100ಕ್ಕೆ 100 ಪಾಲು ಅವ್ರ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಓಕೆ, ನಮ್ಮವರು ಯಾರಿದ್ರು ನಮ್ಮ ಅಚಾತುರ್ಯದಿಂದ ಅವ್ರ ಅಧಿಕಾರ. ಯಡಿಯೂರಪ್ಪನವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದು ಆ ವಿಚಾರದಲ್ಲಿ ಹೆಂಗಾರೆ ಹೊಡ್ತಾ ಬಿತ್ತ ನಿಮಗೆ? ಇಲ್ಲ, ಅದು ಒಂದು ಕಾರಣ ಇರ್ಬೋದು. ಆದರೆ ಅವ್ರನ್ನ ಕೌಂಟರ್ ಮಾಡೋದ್ರಲ್ಲಿ ಆ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಬಿಟ್ಟಿ ಭಾಗ್ಯಗಳ ಆಸೆ ತೋರಿಸಿ ಏನೋ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರು ಜನ ನಂಬಿ ಮೋಸ ಹೋಗಿದ್ದಾರೆ. ಓಕೆ, ಮತ್ತೆ ಪಾರ್ಲಿಮೆಂಟ್ ಚುನಾವಣೆ ಬರೋಷ್ಟೊತ್ತಿಗೆ ತಿಳ್ಕೊಂಬಿಟ್ರು, ಓ ಇದರಿಂದ ನಮಗೇನು ಲಾಭ ಇಲ್ಲ ಅಂತೇಳಿ. ಓಕೆ, ಯಾರಿಗೆ ಓಟ್ ಹಾಕಿದ್ರು? ಆದ್ರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿತಾರೆ ಜನ. ಕಾಂಗ್ರೆಸ್, ನಾನು ಆಗಲೇ ಹೇಳಿದೆ, ಉಪಚುನಾವಣೆಯಲ್ಲಿ ಯಾಕೆ ಹಾಕ್ತಾರೆ ಅಂತಂದ್ರೆ, ಲೋಕಲಲ್ಲಿ ನಮಗೆ ಹತ್ರ ಇರೋ ನಾಯಕರಿದ್ರೆ, ಸರ್ಕಾರ ನಮ್ಮದಿದ್ರೆ, ನಾವು 14 ಜನ ಗೆದ್ದಿದ್ವಿ ಸ್ವಾಮಿ. ಓಕೆ, ಉಪಚುನಾವಣೆಯಲ್ಲಿ ನಾವು ಒಂದು ಬಾರಿ, ನಾನು ಯಡಿಯೂರಪ್ಪನವರ ಮಂತ್ರಿಮಂಡಲದಲ್ಲಿ ಮಿನಿಸ್ಟರ್ ಆಗಿದ್ದೆ, ನಾವು 14 ಜನ ಗೆದ್ವಿ. ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರಕ್ಕೆ ಅವತ್ತು ಲೋಕಲಲ್ಲಿ ಸಪೋರ್ಟ್ ಮಾಡ್ತಾರೆ. ಓಕೆ, ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನಂಜನಗೂಡು ಮತ್ತು ಪಕ್ಕದಲ್ಲಿರೋ ಕ್ಷೇತ್ರ ಹೆಸರೇನು, ಆ 2 ಕ್ಷೇತ್ರಗಳಲ್ಲಿ ಚುನಾವಣೆ ಆಯಿತು, ಅವರೇ ಗೆದ್ರು. ಆದರೆ ಆ ಮರು ಎಲೆಕ್ಷನಲ್ಲಿ ಅವ್ರು ಸೋತರು. ಓಕೆ, ಹಾಗಾಗಿ ನಾವು ಮತ್ತೆ ನಮ್ಮ ಸರ್ಕಾರ ಬಂತು. ಓಕೆ, ಅರ್ಥ ಆಯ್ತಲ್ಲ. ಉಪಚುನಾವಣಾ ಮಾನದಂಡ ಆಗೋದಿಲ್ಲ. ಓಕೆ, ಅದನ್ನ ನಾವು ಇಟ್ಕೊಂಡು ರಾಜಕೀಯ ಮಾಡಕ್ಕೆ ಬರೋದಿಲ್ಲ.